ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಇರುವ ನೇತ್ರಾವತಿ ಸಾವಯವ ಕೃಷಿ ಆಶ್ರಮಕ್ಕೆ ಮುಂಡರ್ಗಿಯ ನ್ಯಾಯವಾದಿ ರಾಘವೇಂದ್ರ ದೊಡ್ಮನಿ ದಂಪತಿಗಳು ಅನಿರೀಕ್ಷಿತವಾಗಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸಾವಯವ ಕೃಷಿ ತಜ್ಞ ಡಾಕ್ಟರ್ ಬಸವರಾಜ್ ನಾವಿ ಇವರು ಸಾವಯವ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಮೂಲಕ ತಾವೇ ಸ್ವತಃ ತಯಾರಿಸಿದ 20ಕ್ಕೂ ಅಧಿಕ ಪ್ರಾಡಕ್ಟ್ಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿ ರಾಘವೇಂದ್ರ ದೊಡ್ಮನಿ, ರಾಸಾಯನಿಕ ಬಳಕೆಯಿಂದಾಗಿ ನಾವೆಲ್ಲರೂ ವಿಷಪೂರಿತ ಆಹಾರ ಸೇವಿಸುವ ಮೂಲಕ ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು, ಕಾರಣ ಎಲ್ಲ ರೈತ ಬಾಂಧವರು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಮಣ್ಣನ್ನು ಜೀವಂತವಾಗಿಡುವ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಈ ಟೈಪ್ ಗೊಬ್ಬರ ಹಾಕತ್ ನೋಡಿ ಸರ್. ಇದು ಬೆಳೆಗಳಿಗೆ 16 ಪೋಷಕಾಂಶ ಬೇಕಂತ. ಈ ಎರೆಹುಳ ಗೊಬ್ಬರದೊಳಗ ಬೆಳೆಗಳಿಗೆ ಕೇಳುವ 16 ಒಳಗ 13 ಪೋಷಕಾಂಶ ಇದ್ರೊಳಗೆ ಇರ್ತದೆ ಸರ್. 13 ಇನ್ನು 3 ವಾತಾವರಣದಿಂದ ಆಮ್ಲಜನಕ, ಜಲಜನಕ ಹಿಂಗೆಲ್ಲ ನ್ಯಾಚುರಲ್ ಆಗಿ ಈ ಗೊಬ್ಬರ ಈ ಹುಳನಿಂದ ತಯಾರಾಕತ್ರಿ. ಅದು ಯಾಕಂದ್ರೆ ಎಲ್ಲಾ ಕಸ ಕಡ್ಡಿ ಲೇಯರ್ ಬೈ ಲೇಯರ್ ತುಂಬಿಕೊಂತ ಬಂದಿರ್ತೀವಿ ನಾವು. ಅಪ್ ಟು ಟಾಪ್ ಲೆವೆಲ್ 20 ಫುಟ್ 3 ಫುಟ್ ಆಗಲ್ಲ 3 ಫುಟ್ ಆಳದ ಗುಂಡಿಗೆ ಎಷ್ಟು ಲೆವೆಲ್ ಐತೆ ಅಷ್ಟು ಲೆವೆಲ್ ತುಂಬಿರ್ತೀವಿ. ತಿಂದ ತಳಿಗಳದ ಈ ಟೈಪ್ 3 ತಿಂಗಳದ ಹಿಂಗ್ ಚಾಪಡಿ ಹಂಗ ಗೊಬ್ಬರ ಆಗ್ಬಿಡ್ತೈತ್ರಿ. ಬೆಳೆಗಳಿಗೆ ಏನ್ ಬೇಕಲ್ಲ ನಾವು NPK ಹಾಕ್ತಿವಿ, DAP ಅಂತ. NPK 3 ಪೋಷಕಾಂಶ ಸಿಗ್ತಾವ್ರಿ. 16 ಪೋಷಕಾಂಶ ಕೊಟ್ಟಾಗ ಅಂದ್ರೆ ಹಿಂದೆ ಹಿರಿಯರು ಏನು ಹಾಕ್ತಿದ್ರಲ್ಲ ಅದರ ಇದು ಒಳ್ಳೆ ರಿವರ್ಸ್ ಇದೆ. ಇದೇನು ಹೊಸ ಪದ್ಧತಿ ಅಲ್ಲ. ಅವ್ರು ಹಾಕ್ತಿದ್ರು 1 ಎಕರೆಗೆ 18-20 ಚಕಡಿ ತಿಪ್ಪಿ ಗೊಬ್ಬರ ಹಾಕ್ತಿದ್ರು. ಎಲ್ಲಾ ಪೋಷಕಾಂಶ ಇರ್ತಿದ್ವು, ಮತ್ತ ಸಂಪತ್ ಬರ್ತಾ ಇರ್ತೈತೆ. 100 ವರ್ಷ ಈ ಇಂತ ಒಂದು ಗೊಬ್ಬರದಿಂದ ಬೆಳೆದಂತ ಬೆಳೆನೂ ಆರೋಗ್ಯಕ್ಕೆ ಚೆನ್ನಾಗಿರ್ತೈತೆ. ಅವ್ರ ಮೈಂಡ್ ಹಂಗ ಇರ್ತಿತ್ತು. ಅವ್ರ ವಿಚಾರದ ಹಾರಗಳು ಸದೃಢವಾಗಿರ್ತಿತ್ತು. 100 ವಸಂತ ಅಲ್ರಿ ಕ್ವಿಂಟಲ್ ಚೀಲ ಇಲ್ಲ ಐತ್ ಗಂಟು ಬಂತಂದ್ರೆ ಈಗ ತಲೆ ಮುಂದೆ ಗಂಟು ಐತಲ್ರಿ, ಹಿಂಗ್ ಗಂಟು ಬಂತಂದ್ರೆ ಪ್ರೌಢಾವಸ್ಥೆ ಅಂದ್ರೆ ಪ್ರೆಗ್ನೆಂಟ್ ಇದ್ದಂಗ 50ರಿಂದ 100 ತತ್ತಿ ಹಾಕ್ತೈತ್ರಿ. ಒಂದ್ ಹುಳ ಸರ್. ಒಂದು ಹುಳ 50ರಿಂದ 100 ತತ್ತಿ ಹಾಕಿದ್ರ ಒಂದು ತತ್ತೆಗಿಂದ 3ರಿಂದ 5 ಮರಿ ಬರ್ತೈತ್ರಿ ಹೊರಗೆ. 3, 4, 5 ಮರಿ ಬರ್ತೈತಿ. ಅದಕ್ಕೆ ನಾವು ಒಂದು ಗುಂಡಿಗೆ 4ರಿಂದ 5 ಕೆಜಿ ಹುಳ ಹಾಕಿದ್ರೆ ಸಾಕು. ಅದು 8ರಿಂದ 10 ಕೆಜಿ ಹುಳ ಹಾಕೈತೆ. ಮತ್ತೆ ಒಂದು ಗುಂಡಿಗೆ 20 ಚೀಲ ಗೊಬ್ಬರ ಸಿಗುತ್ತೆ 3 ತಿಂಗಳದಾಗ. ಕಸ ಕಡ್ಡಿ ಸುಡಾ ಬದ್ಲಿನ ಇದನ್ನ ನಾವು ಇಟ್ಟು ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಅಗದಿ ನಾವು ಏನು ಹೊರಗಿನಿಂದ ಖರ್ಚ ಕಡಿಮೆ ಆಗ್ಬಿಡ್ತಾಯ್ತು. ಒಂದ್ ಹಾಕಿದ್ರೆ ಸಾಕು. ದೇಶಿ ಆಕಳ 100 ಚೀಲ ಗೊಬ್ಬರ ತಯಾರು ಮಾಡ್ಕೋಬಹುದು. ಮತ್ತೆ ಇವೆಲ್ಲ ಪ್ರಾಡಕ್ಟ್ ಏನು ಹೇಳ್ತೇನಲ್ರಿ, ನಾನು ಮೇನ್ ಈಗ ಯಾರಿಗೆ ನಾ ಮಾರಾಟ ಮಾಡ್ತೇನೆ ಅಂದ್ರೆ ಸರ, ನಾನು ಆದಷ್ಟು ನಾನು ಕರ್ಸೋದ್ರ ಉದ್ದೇಶ ಏನೋ ಸ್ವಂತ ಟೆಕ್ನಾಲಜಿ ಹೇಳಿಕೊಡೋದ್ರಿ ಅವರಿಗೆ. ಸ್ವಂತ ರೈತರ ಆತ್ಮಹತ್ಯೆ ನಿಲ್ಬೇಕು, ರೈತರ ಶೋಷಣೆ, ರೈತರ ಸ್ವಾವಲಂಬಿ ಆಗ್ಬೇಕು. ನೀವು ಸ್ವಂತ ಖರೀದಿ ಮಾಡೋದು ಬಂದ್ ಮಾಡ್ರಿ. ನೀವು ಸ್ವಂತ ನಿಮಗೇನು ಟೆಕ್ನಾಲಜಿ ನಮಗೆ ಬೇಕು, ನನ್ನ ಇಲಾಖೆಯಿಂದ ಕರೆಸ್ತಾರೆ ನಮ್ಮನ್ನು. ಅದಕ್ಕೆ ಯಾರಿಗಾಗಲ್ಲ ಅಂದ್ರ ಗಂಡ ಹೆಂಡತಿ ಜಾಬ್ ಹೋಲ್ಡರ್ಸ್ ಇರ್ತಾರೆ, ಅಥವಾ ಬಿಸ್ನೆಸ್ ಇರ್ತೈತಿ, ಇಬ್ರು ಬೀಜ ಇರ್ತಾರೆ. ಅವ್ರಿಗೆ ಸಾಕಷ್ಟು 45 ಎಕರೆ ಜಮೀನು ಇರ್ತೈತಿ. ನಾನು ಈ ದಿವಸ ಅನಿರೀಕ್ಷಿತವಾಗಿ ಬಸವರಾಜ್ ನಾವಿಯವರ ಈ ಸಾವಯವ ಕೃಷಿ ಪದ್ಧತಿಯ ತೋಟಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾವಿಯವರು ತಮ್ಮ ಕೃಷಿ ಜಮೀನಿನಲ್ಲಿ ಈ ಕೆಲವು ಕೃಷಿ ಪದ್ಧತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಸಾವಯವ ಕೃಷಿಯ
ಈ ಕೆಲವು ಅಸ್ತ್ರಗಳನ್ನು ಇವೆಲ್ಲ ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡ ರೀತಿ ಬಗ್ಗೆ ಸಂಪೂರ್ಣವಾಗಿ ತಿಳಿ ಹೇಳಿರ್ತಾರೆ. ಮತ್ತು ಇವತ್ತಿನ ಒಂದು ಜನಜೀವನಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ದೃಷ್ಟಿಯಿಂದ ನಾವು ಪ್ರತಿ ಈ ಒಂದು ಒತ್ತಡದ ಜೀವನವನ್ನು ಮಾಡ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ನಾವು ಊಟ ಮಾಡ್ತಕ್ಕಂಥ ಆಹಾರ ಪದ್ಧತಿ ಆಗಿರಬಹುದು, ನಾವು ಸೇವಿಸುವಂಥ ನೀರಾಗಿರ್ಬೋದು, ನಾವು ಸೇವಿಸುವಂತಹ ಒಂದು ಈ ಹೋಟೆಲಿನ ಊಟಗಳಾಗಿರಬಹುದು ಅಥವಾ ಇನ್ಯಾವುದೋ ರೀತಿಯಾದಂಥ ಊಟದ ಪದ್ಧತಿಗಳಾಗಿರಬಹುದು, ಇವುಗಳಲ್ಲಿರ್ತಕ್ಕಂಥ ಒಂದು ಈ ರಸಾಯನಗಳು ಈ ಮಾನವನ ದೇಹಕ್ಕೆ ತುಂಬ ಅಪಾಯಕಾರಿ ಮತ್ತು ವಿಷಕಾರಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಇಲ್ಲಿ ಮನಗಂಡಂಥ ಒಂದು ಸಂದರ್ಭ. ಅದರ ಜೊತೆಗೆ ಈ ನಮ್ಮ ಬಸವರಾಜ ನಾವಿಯವರು ತಮ್ಮ ತೋಟದಲ್ಲಿ ನಮಗೆ ಈ ಎರೆಹುಳದ ಒಂದು ಗೊಬ್ಬರ, ಆಮೇಲೆ ಅಲ್ಲಿ ಅವ್ರ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು ಮತ್ತು ಆ ಒಂದು ಗೊಬ್ಬರದಿಂದ ರೈತರು ತಮ್ಮ ಜಮೀನುಗಳಿಗೆ ಆ ಒಂದು ಗೊಬ್ಬರವನ್ನು ಉಪಯೋಗ ಮಾಡುವುದರಿಂದ ಅಲ್ಲಿ ಬೆಳೆದಿರ್ತಕ್ಕಂಥ ಆ ಬೆಳೆಗಳನ್ನು ನಾವು ಜನಸಾಮಾನ್ಯರು ಸೇವಿಸಿದ್ದೇ ಕರೆ ಆದರೆ ಅದು ಆರೋಗ್ಯದಿಂದ ಮತ್ತು ಆರೋಗ್ಯವಾಗಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳಬಹುದು. ಇವತ್ತಿನ ದಿನಮಾನಗಳಲ್ಲಿ ಈ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೆಲವು ಹೃದಯಾಘಾತಗಳಾಗುತ್ತವೆ. ಅವುಗಳನ್ನು ನೀವೆಲ್ಲರೂ ಮಾಧ್ಯಮಗಳಲ್ಲಿ ಮತ್ತು ವರದಿಗಳಲ್ಲಿ ಪತ್ರಿಕೆಗಳಲ್ಲಿ ದಿನನಿತ್ಯನೂ ನೋಡ್ತಾ ಇರ್ತೀವಿ. ಅವು ಯಾಕೆ ಆಗ್ತವೆ ಅಂತ ಹೇಳಿದ್ರೆ ನಾವು ತಿಂತಕ್ಕಂಥ ಫುಡ್ಡು, ನಾವು ಸೇವಿಸುವಂಥ ಫುಡ್ಡು, ಎಲ್ಲ ರೈತರು ಏನು ಮಾಡ್ತಾರೆ, ಕಳೆನಾಶಕಗಳನ್ನು ಬಳಕೆ ಮಾಡಿ ಇವತ್ತಿಂದ ಒಂದು ಹಣ್ಣು ಆಗಿರ್ಬೋದು, ಒಂದು ತರಕಾರಿ ಆಗಿರ್ಬೋದು, ಈ ತರಕಾರಿ ನಾಳೆಗೆ ಊಟ ಮಾಡಲಿಕ್ಕೆ ಬರ್ತದೆ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಎಷ್ಟೋ ಜನರಿಗೆ ಈ ಕೆಲವೊಂದು ಕಳೆನಾಶಕಗಳನ್ನ ಉಪಯೋಗ ಮಾಡಿ ಅವುಗಳನ್ನು ಹೊಡೆಯೋದರಿಂದ ಅದು ಈ 10 ದಿವಸಕ್ಕೆ ತಿನ್ನಲಿಕ್ಕೆ ಬರ್ತಕ್ಕಂಥ ಹಣ್ಣು ಇವತ್ತು ಹೊಡೆದ್ರೆ ನಾಳೆ ತಿನ್ನಲಿಕ್ಕೆ ಬರ್ತದೆ ಅಂತಂದರೆ ಅಷ್ಟು ಒಂದು ಕಳೆ ಒಂದು ಫಲ ಆ ಹಣ್ಣಿನಲ್ಲಿ ಸೇವನೆಯಾಗಿ ಅದನ್ನು ಆರೋಗ್ಯಕ್ಕೆ ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗಿ ಮಾನವ ದೇಹಕ್ಕೆ ಮನುಕುಲಕ್ಕೇ ಒಂದು ವಿಷಕಾರಿಯಾಗಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ದೇಹದಲ್ಲಿ ಸೇವನೆ ಮಾಡ್ತಕ್ಕಂಥ ವ್ಯವಸ್ಥೆ ಇರುವುದರಿಂದ ಆರೋಗ್ಯಕ್ಕಾಗಿ ಮನುಕುಲದ ಒಂದು ಹಿತಕ್ಕಾಗಿ ನೀವೆಲ್ಲರೂ ಈಗೇನು ಈ ಬಸವರಾಜ ನಾವಿಯವರು ಮಾಡಿರ್ತಕ್ಕಂಥ ಕೃಷಿ ಪದ್ಧತಿಯ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ನಮಗೆ ಜಮೀನು ಇಲ್ಲದೇ ಇರ್ಬೋದು, ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಹಿತ್ತಲುಗಳಲ್ಲಿ ಆಗಿರ್ಬೋದು, ಮುಂದಿರ್ತಕ್ಕಂಥ ಅಂಗಳದಲ್ಲಿ ಆಗಿರ್ಬೋದು ಅಥವಾ ಗಾರ್ಡನ್ಗಳಾಗಿರ್ಬೋದು, ಅವುಗಳಲ್ಲಿಯೇ ನಾವು ಇರ್ತಕ್ಕಂಥ ಒಂದು ಈ ಕೃಷಿ ಪದ್ಧತಿಯನ್ನು ಬಳಕೆ ಮಾಡಿಕೊಳ್ಳೋದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಆರೋಗ್ಯ, ನಮ್ಮ ಮನೆಯಲ್ಲಿರುವಂಥ ಒಂದು ಸೌಭಾಗ್ಯ ನಾವು ಅದನ್ನು ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಇವತ್ತು ನಮಗೆ ಬಸವರಾಜ ನಾವಿ ಸರ್ ತಿಳಿಸಿಕೊಟ್ಟಿರ್ತಾರೆ. ಇದನ್ನು ಎಲ್ಲರೂ ನೀವೆಲ್ಲರೂ ಬಳಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್ ನನ್ನ ಹೆಸರು ರಾಘವೇಂದ್ರ ದೊಡ್ಡಮನಿ ಅಂತೇಳಿ, ವಕೀಲರು, ಮುಂಡ್ರಿಗಿ ಅವರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಬಸವರಾಜ ನಾವಿ. ಇವತ್ತು ಮುಂಡ್ರಿಗಿಯಿಂದ ಶ್ರೀ ರಾಘವೇಂದ್ರ ದೊಡ್ಡಮನಿ ಸರ್ ಅವರು ಅನಿರೀಕ್ಷಿತವಾಗಿ ಇವತ್ತು ನಮ್ಮ ಒಂದು ಸಾವಯವ ನೇತ್ರಾವತಿ ಕೃಷಿ ಆಶ್ರಮಕ್ಕೆ ಭೇಟಿ ಕೊಟ್ಟರು. ಅದು ನಾನು ತಯಾರು ಮಾಡ್ತಕ್ಕಂಥ ಸುಮಾರಷ್ಟು ಸಾವಯವ ಕೃಷಿ ನೈಸರ್ಗಿಕವಾಗಿ ತಯಾರು ಮಾಡ್ತಕ್ಕಂಥ ಎರೆಹುಳ ಗೊಬ್ಬರ ಆಗಿರ್ಬೋದು, ಬೀಜಾಮೃತ ಜಂಬತಿ, ಇವೆಲ್ಲ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ. ಮತ್ತು ಸಾವಯವ ಕೃಷಿಯನ್ನು ಉಪಯೋಗ ಮಾಡೋದ್ರಿಂದ ಯಾವ್ಯಾವ ರೀತಿ ಅನುಕೂಲ ಆಕೈತಿ ಅನ್ನುವಂಥ ವಿಷಯವನ್ನು ಅವ್ರಿಗೆ ತಿಳಿಸಿಕೊಟ್ಟೆ. ರಾಸಾಯನಿಕ ಕೃಷಿಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಹೇಳಿದೆ. ಅದು ನೋಡಿ ಭಾಳ ಖುಷಿ ಆಯಿತು. ನಾನು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ನೋಡಿ ವೀಕ್ಷಣೆ ಮಾಡಿದರು ಮತ್ತು ಇವೆಲ್ಲ ಪ್ರಾಡಕ್ಟನ್ನು ನೋಡಿ ಭಾಳ ಖುಷಿ ಆಯಿತು. ಎಲ್ಲ ರೈತರು ಈ ರೀತಿಯಾಗಿ ತಮ್ಮ ಜಮೀನುಗಳಲ್ಲಿ ಇಂಥ ಒಂದು ಇದನ್ನು ಸಾವಯವ ಕೃಷಿ ಅಳವಡಿಸ್ಕೊಂಡು ಮಾಡಿದ್ರೆ ಭೂಮಿ ಫಲವತ್ತತೆ ಉಳಿತೈತಿ, ಮುಂದಿನ ಮಕ್ಕಳಿಗೆ ಭೂಮಿ ಜೀವಂತವಾಗಿ ಉಳಿತೈತಿ ಮತ್ತು ಮನುಷ್ಯರ ಆರೋಗ್ಯ, ಭೂಮಿ ಆರೋಗ್ಯ ಉಳಿತೈತಿ ಅಂತೇಳಿ ಅವರು ಭಾಳ ಆನಂದ ಪಟ್ಟರು, ಭಾಳ ಖುಷಿ ಪಟ್ಟರು. ಥ್ಯಾಂಕ್ ಯು ಸರ್.